ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಡುಗೆಯನ್ನು ಮಾಡುವಾಗ ಮರೆತೂ ಕೂಡ ಈ 5 ತಪ್ಪುಗಳನ್ನು ಮಾಡಬೇಡಿ. 1. ಅತಿಯಾಗಿ ಬೇಯಿಸು. ಹೆಚ್ಚಿನ ಭಾರತೀಯರು ಅಡುಗೆಯ ರುಚಿಗಾಗಿ ಆಹಾರವನ್ನು ಹೆಚ್ಚು ಬೇಯಿಸುತ್ತೇವೆ. ಅತಿಯಾಗಿ ಬೇಯಿಸಿದರೆ ಅಥವಾ ಕರಿದರೆ ಇದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ್ದರಿಂದ ಸಾಧ್ಯವಾದಷ್ಟು ಆಹಾರಗಳನ್ನು ಹೆಚ್ಚು ಬೇಯಿಸೇ ಇರುವುದು, ಕರಿಯದೇ ಇರುವುದು ಒಳ್ಳೆಯದು. 2. ಹಣ್ಣು ಮತ್ತು ತರಕಾರಿಗಳ ಸಿಪ್ಪೆ ಸುಲಿಯುವುದು. ನಾವು ಹಣ್ಣು ಮತ್ತು ತರಕಾರಿಗಳ ಸಿಪ್ಪೆ ಸುಲಿದು ತಿನ್ನಲು ಇಷ್ಟಪಡುತ್ತೇವೆ. ಇದು ನಾವು ಮಾಡುವ ಸರ್ವೇ ಸಾಮಾನ್ಯ ತಪ್ಪುಗಳಲ್ಲಿ ಒಂದಾಗಿದೆ. ನಾವು ಹಣ್ಣು ಮತ್ತು ತರಕಾರಿಗಳ ಸಿಪ್ಪೆಯನ್ನು ನಿಷ್ಪ್ರಯೋಜಕ ಎಂದು ಪರಿಗಣಿಸುತ್ತೇವೆ. ಅವುಗಳ ಸಿಪ್ಪೆ ಸುಲಿದು ಅವುಗಳನ್ನು ಕಸವನ್ನಾಗಿ ಎಸೆಯುತ್ತೇವೆ. ಇದು ದೊಡ್ಡ ತಪ್ಪು. ತರಕಾರಿಗಳು ಮತ್ತು ಹಣ್ಣಿನ ಸಿಪ್ಪೆಗಳು ನಮ್ಮ ದೇಹದಲ್ಲಿ ಅತ್ಯಧಿಕ ಪ್ರಮಾಣದ ಉತ್ಕರ್ಷಕ ನಿರೋಧಕಗಳು, ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿರುತ್ತವೆ. ಆದ್ದರಿಂದ ಇವುಗಳನ್ನು ವೇಸ್ಟ್ ಮಾಡದೆ ತಿನ್ನುವುದು ಒಳ್ಳೆಯದು. 3. ತರಕಾರಿಗಳನ್ನು ತುಂಬಾ ಚಿಕ್ಕದಾಗಿ ಕತ್ತರಿಸುವುದು. ಆಮ್ಲಜನಕ ಮತ್ತು ಬೆಳಕಿಗೆ ಒಡ್ಡಿಕೊಳ್ಳುವುದು ತರಕಾರಿಗಳು ಮತ್ತು ಹಣ್ಣುಗಳಲ್ಲಿ ಪೋಷಕಾಂಶಗಳ ಕೊರತೆಗೆ ಕಾರಣವಾಗುತ್ತದೆ. ನೀವು ಆಹಾರವನ್ನು ಕತ್ತರಿಸಿದಾಗ ಅವುಗಳಲ್ಲಿ ಹೆಚ್ಚಿನವು ಬೆಳಕು ಮತ್ತು ಆಮ್ಲಜನಕಕ್ಕೆ ತೆರೆದುಕೊಳ್ಳುತ್ತವೆ. ಈ ಕಾರಣದಿಂದಾಗಿ ಅದರಲ್ಲಿರುವ ವಿಟಮಿನ್ ಸಿ ಕಡಿಮೆಯಾಗುತ್ತೆ. ಹಾಗಾಗಿ ನಾವು ತರಕಾರಿಗಳು ಮತ್ತು ಹಣ್ಣುಗಳನ್ನು ಆದಷ್ಟು ದೊಡ್ಡದಾಗಿ ಕತ್ತರಿಸಿ ಉಪಯೋಗಿಸಬೇಕು. 4. ಅಡುಗೆಯನ್ನು ಹೆಚ್ಚು ನೀರಿನಲ್ಲಿ ಬೇಯಿಸುವುದು. ಅಡುಗೆಗೆ ಹೆಚ್ಚು ನೀರು ಬಳಸುವುದರಿಂದ ತರಕಾರಿಗಳು ಮತ್ತು ಹಣ್ಣುಗಳಲ್ಲಿರುವ ಪೋಷಕಾಂಶಗಳು ನಾಶವಾಗುತ್ತವೆ ಮತ್ತು ಅಗತ್ಯವಾದ ಜೀವಸತ್ವಗಳು ಆವಿಯಾಗುತ್ತದೆ. ಆದ್ದರಿಂದ ಅಡುಗೆ ಮಾಡುವಾಗ ಆದಷ್ಟು ನೀರು ಕಡಿಮೆ ಬಳಸುವುದು ಉತ್ತಮ, ಅಥವಾ ಹಬೆಯಲ್ಲಿ ಬೇಯಿಸುವುದು ಇನ್ನೂ ಉತ್ತಮ. 5. ಆಹಾರವನ್ನು ಮತ್ತೆ ಮತ್ತೆ ಬಿಸಿ ಮಾಡುವುದು. ನಾವು ಸಾಮಾನ್ಯವಾಗಿ ಆಹಾರವನ್ನು ತಯಾರಿಸಿ ಫ್ರಿಡ್ಜ್ನಲ್ಲಿ ಇಡುತ್ತೇವೆ ಮತ್ತು ತಿನ್ನಲು ಅದನ್ನು ಮತ್ತೆ ಬಿಸಿ ಮಾಡುತ್ತೇವೆ. ಈ ಅಭ್ಯಾಸವು ಆಹಾರದಲ್ಲಿರುವ ಪೋಷಕಾಂಶಗಳನ್ನು ನಾಶಪಡಿಸುತ್ತದೆ. ಅಷ್ಟೇ ಅಲ್ಲದೆ ಆಹಾರವನ್ನು ವಿಷಕಾರಿಯಾಗಿ ಬದಲಾಯಿಸುತ್ತೆ. ವಿಟಮಿನ್ ಸಿ ಭರಿತ ಆಹಾರ ಪದಾರ್ಥಗಳನ್ನು ಬಿಸಿ ಮಾಡುವುದರಿಂದ ಆರೋಗ್ಯದ ಮೇಲೆ ಹೆಚ್ಚು ಅಡ್ಡ ಪರಿಣಾಮ ಬೀರುತ್ತದೆ. ಆದ್ದರಿಂದ ಆ ಸಮಯಕ್ಕೆ ಬೇಕಾದಷ್ಟು ಅಡುಗೆಯನ್ನು ಮಾಡಿ ಬಿಸಿ ಇರುವಾಗಲೇ ಸೇವಿಸಿ. ಇದು ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈ ಸೂತ್ರಗಳನ್ನು ಅಳವಡಿಸಿಕೊಂಡು ಆರೋಗ್ಯದಿಂದ ಇರಿ. ಏನಂತೀರಿ? ಕಮೆಂಟ್ ಮಾಡಿ ಹೇಳಿ. ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.